ನೀವೊಂದು ಡೆವಾಪ್ಸ್ ಇಂಜಿನಿಯರ್, ಕ್ಲೌಡ್ ಇಂಜಿನಿಯರ್ ಆರ್ ಎನಿ ಕ್ಲೌಡ್ ಬೇಸ್ಡ್ ರೋಲ್ಸ್ ನೋಡ್ತಿದ್ದೀರಾ ಅಂತಂದ್ರೆ ದರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಶುಡ್ ಡೆಫಿನೆಟ್ಲಿ ನೋ. ಅದ್ಯಾವುದು ಅಂತಂದ್ರೆ ನೆಟ್ವರ್ಕಿಂಗ್ ಯಾಕೆ ಇಂಪಾರ್ಟೆಂಟ್, ನೀವು ಅದರಲ್ಲಿ ಏನೇನು ಕಲ್ತ್ಕೊಳ್ಬೇಕಾಗುತ್ತೆ ಅದಷ್ಟು ನಾನು ಇವತ್ತು ಈ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಹಾಯ್ ಎವ್ರಿವನ್, ನಮಸ್ಕಾರ. ನೀವೊಬ್ಬ ಡೆವಾಪ್ಸ್ ಇಂಜಿನಿಯರ್ ಆಗಿ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಥವಾ ಕ್ಲೌಡ್ ಇಂಜಿನಿಯರ್ ಆಗಿ ಇಂಟರ್ವ್ಯೂ ಕೊಡ್ತಿದ್ದೀರಾ ಅಂತಂದ್ರೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಸೊ ಹಾಗಾಗಿ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಇವತ್ತು ನೀವು ಕಲ್ತ್ಕೊಳ್ತಾ ಇದ್ದೀರಾ. ಫಸ್ಟ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥ್ರೂ ಅವರ್ ಅಪ್ಲಿಕೇಶನ್. ನೀವೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಲೆಟ್ಸ್ ಕಾಲ್ ಇಟ್ ಆಸ್ ಅ ಪ್ರಾಕ್ಸಿ ಆಫ್ ನೆಟ್ಫ್ಲಿಕ್ಸ್ ಅವರನ್ನೇ ಒಂದು ಸ್ಟ್ರೀಮ್ ವೈಬ್ ಅಂತ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೀರಾ. ಆ ಅಪ್ಲಿಕೇಶನ್ ನೀವು ಹೋಸ್ಟ್ ಮಾಡಾದ್ಮೇಲೆ ನೆಟ್ವರ್ಕಿಂಗ್ ಬೇಸಿಸ್ ಅಲ್ಲಿ ಏನೇನು ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ, ಏನೇನು ಮಾಡಬೇಕಾಗುತ್ತೆ ಅದಷ್ಟನ್ನು ಇವತ್ತು ಈ ವಿಡಿಯೋಲಿ ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಇವಾಗ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ನಾವು ಯಾಕೆ ಕಲ್ತ್ಕೊಳ್ಬೇಕು ಅಂತ ಹೇಳ್ತೀನಿ. ಫಸ್ಟ್ಲಿ, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಜಾಬ್ ಆಫ್ ಡೆವಾಪ್ಸ್, ಓಕೆ, ಕ್ಲೌಡ್ ಆರ್ SRE, ಈ ಥರ ನೀವು ಜಾಬ್ಸ್ ಹುಡುಕ್ತಾ ಇದ್ದೀರಾ ಅಂತಂದರೆ ಯು ವಿಲ್ ಬಿ ವರ್ಕಿಂಗ್ ಆನ್ ಅ ಲಾಟ್ ಆಫ್ ಸರ್ವರ್ಸ್. ಓಕೆ, ಇದನ್ನು ಒಂದು ಸರ್ವರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಈ ಸರ್ವರ್ 1, ಸರ್ವರ್ 2 ಈ ಥರ ಮಲ್ಟಿಪಲ್ ಸರ್ವರ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ. ಓಕೆ, ಆರ್ ಇಟ್ ಕ್ಯಾನ್ ಬಿ ಕ್ಲೌಡ್ ಆಸ್ ವೆಲ್. ಓಕೆ, ಸರ್ವರ್ 1, ಸರ್ವರ್ 2 ಈ ಥರ ಮಲ್ಟಿಪಲ್ ಸರ್ವರ್ಸ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ಈ ಸರ್ವರ್ಸು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಟು ಈಚ್ ಅದರ್, ಅದನ್ನು ನಾವು ನೆಟ್ವರ್ಕಿಂಗ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಅ ವೆರಿ ಸ್ಮಾಲ್ ಜಿಸ್ಟ್ ಆಫ್ ವಾಟ್ ನೆಟ್ವರ್ಕಿಂಗ್ ಇಸ್, ಬಟ್ ಇದನ್ನ ಇನ್ ಡೆಪ್ತ್ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ಲಿ ಲೆಟ್ಸ್ ಸೇ ಐ ಹ್ಯಾವ್ ಎನ್ ಅಪ್ಲಿಕೇಶನ್. ಓಕೆ, ಈ ಅಪ್ಲಿಕೇಶನ್ನ ನಾನು ಸ್ಟ್ರೀಮ್ ವೈಬ್ ಅಂತ ಕರಿತೀನಿ. ಓಕೆ, ವಾಟ್ ಈಸ್ ದ ಸ್ಟ್ರೀಮ್ ವೈಬ್ ಡೂಯಿಂಗ್ ಅಂತಂದರೆ, ಇದು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಈ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಏನಿದೆ ಅದೇ ಥರನೇ ಇವನ್ ದಿಸ್ ಹ್ಯಾಸ್ ಅ ಲಾಟ್ ಆಫ್ ಮೂವೀಸ್ ಆ್ಯಂಡ್ TV shows. ಸೊ ಇವಾಗ ಏನಾಗಿದೆ, ಇಟ್ ಈಸ್ ಇನ್ ಮೈ ಲೋಕಲ್ ಸಿಸ್ಟಮ್. ಸೊ ಅದನ್ನು ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಲೋಕಲ್ ಹೋಸ್ಟ್. ಸೊ ನನ್ನ ಸಿಸ್ಟಮಲ್ಲಿ ಹೋಸ್ಟ್ ಮಾಡಿರೋದ್ರಿಂದ, ಸಿಸ್ಟಮಲ್ಲಿ ನಾನು ಓಪನ್ ಮಾಡೋಕ್ಕಾಗ್ತಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಲೋಕಲ್ ಹೋಸ್ಟ್. ಈ ಲೋಕಲ್ ಹೋಸ್ಟ್ದು ಲಿಂಕ್ ಒಬ್ರು ಕೇಳ್ತಾರೆ. ಮೇ ಬಿ ಯುವರ್ ಫ್ರೆಂಡ್ ಮೈಟ್ ಆಸ್ಕ್, ಎಲ್ಲಿ ನೀನು ಮಾಡಿರೋ ಆ್ಯಪ್ ತೋರಿಸು ಅಂತ ಕೇಳಿದಾಗ ಯು ಕ್ಯಾನ್ ನಾಟ್ ಸೇ ಇಟ್ ಈಸ್ ಇನ್ ಮೈ ಲೋಕಲ್ ಹೋಸ್ಟ್. ಆವಾಗ ಏನಾಗುತ್ತೆ, ಇನ್ ಜನರಲ್ ವೆನ್ ಎವರ್ ಇಟ್ ಈಸ್ ಇನ್ ಲೋಕಲ್ ಹೋಸ್ಟ್, ಇದಕ್ಕೆ ಒಂದು ಅಡ್ರೆಸ್ ಅಂತ ಅಲಾಟ್ ಆಗುತ್ತೆ. ಸೊ ಎವ್ರಿ ಡಿವೈಸ್ ಆರ್ ಎನಿ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಎನಿ ಡಿವೈಸ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಅ ನೆಟ್ವರ್ಕ್. ಇವಾಗ ಮೈ ಲ್ಯಾಪ್ಟಾಪ್, ಓಕೆ, ಇವಾಗ ಐ ಹ್ಯಾವ್ ಅ ಲ್ಯಾಪ್ಟಾಪ್, ದಿಸ್ ಲ್ಯಾಪ್ಟಾಪ್ ಇಸ್ ಕನೆಕ್ಟೆಡ್ ಟು ವೈಫೈ. ಓಕೆ, ಈ ಥರ ವೈಫೈ ಕನೆಕ್ಟ್ ಆಗಿದ್ದಾಗ ದಿಸ್ ವಿಲ್ ಬಿ ಐಡೆಂಟಿಫೈಡ್ ಆಸ್ ಅ ನಂಬರ್. ಆ ನಂಬರ್ನ ನಾವು IP ಅಡ್ರೆಸ್ ಅಂತ ಕರಿತೀವಿ. ಓಕೆ, ಈ IP ಅಡ್ರೆಸ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್ 192.168.1.100 ಈ ಥರ ಒಂದು ನಂಬರ್ ಅಲಾಟ್ ಆಗಿರುತ್ತೆ. ಈ ನಂಬರ್ ಜೊತೆಗೆ ಇಟ್ ವಿಲ್ ಆಲ್ಸೋ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್. ಈ ನಂಬರ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಆಫ್ಟರ್ ಸಮ್ ಟೈಮ್. ಬಟ್ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ದಿಸ್ ಇಸ್ ದ ನಂಬರ್ ಯು ವಿಲ್ ಗೆಟ್. ಈ ನಂಬರ್ನ ರನ್ ಮಾಡಿದಾಗ ಯೋರ್ ಅಪ್ಲಿಕೇಶನ್ ವಿಲ್ ಬಿ ರನ್ನಿಂಗ್ ಲೈಕ್ ದಿಸ್. ಇವಾಗ ನಾನು ಒಂದು ಕ್ರೋಮಲ್ಲಿ ಒಂದು ಟ್ಯಾಬ್ ಓಪನ್ ಮಾಡಿದ್ದೀನಿ ಅಥವಾ ಒಂದು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಅಂತಂದರೆ ಲೋಕಲ್ ಹೋಸ್ಟಲ್ಲೂ ಅದೇ ಥರನೇ ರನ್ ಆಗ್ತಿರುತ್ತೆ. ಬಟ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಈ ಒಂದು ನಂಬರ್ನ ನಾವು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಇಟ್ ವೋಂಟ್ ವರ್ಕ್. ಓಕೆ, ದಿಸ್ ವಿಲ್ ನಾಟ್ ವರ್ಕ್. ಆವಾಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಹೋಸ್ಟ್ ದಿಸ್ ಅಪ್ಲಿಕೇಶನ್ ಆ್ಯಂಡ್ ಮೇಕ್ ಇಟ್ ಅಂಡರ್ಸ್ಟ್ಯಾಂಡಬಲ್. ಸೊ ಈ ನಂಬರ್ ಏನಿದೆ, ಈ ನಂಬರ್ನ ನಾನು ಕಳಿಸಿ ಇದನ್ನು ಟೈಪ್ ಮಾಡು ಬರುತ್ತೆ ಅಂತ ಹೇಳೋದ್ರ ಬದಲು ವಿ ಹ್ಯಾವ್ ಟು ಮೇಕ್ ಇಟ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ನೇಮ್. ಅದನ್ನು ನಾವು DNS ಅಂತ ಕರಿತೀವಿ. ದಟ್ ಈಸ್, ಇಟ್ ಈಸ್ ಕಾಲ್ಡ್ ಆಸ್ ಡೊಮೇನ್ ನೇಮ್ ಸಿಸ್ಟಮ್. ಸೊ ವಾಟ್ ಈಸ್ ದಿಸ್ DNS ಡೂಯಿಂಗ್ ಅಂತಂದರೆ, ದಿಸ್ DNS ವಿಲ್ ಹ್ಯಾವ್ a technique to understand this IP address. ಸೊ ಈ IP ಅಡ್ರೆಸ್ ಫುಲ್ ಫಾರ್ಮ್ ಏನು ಅಂತಂದರೆ, ಇಟ್ ಇಸ್ ನೋನ್ ಆಸ್ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಈ ಇಂಟರ್ನೆಟ್ ಪ್ರೋಟೋಕಾಲ್ ಏನು ಮಾಡುತ್ತೆ, ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿವೈಸ್ ಆ್ಯಂಡ್ ಇಟ್ಸ್ ನೆಟ್ವರ್ಕ್. ಸೊ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಯಾವ ಡಿವೈಸ್ ಅಂತ ಇಲ್ಲಿ ನಮಗೆ ಗೊತ್ತಾಗ್ತದೆ. ಓಕೆ, ಸೊ ವಾಟ್ ಈಸ್ ದಿಸ್ DNS ಡೂಯಿಂಗ್ ಅಂತ ಅಂದರೆ, ಇಟ್ ಈಸ್ ಗೋಯಿಂಗ್ ಟು ಮೇಕ್ ಶ್ಯೂರ್ ನಂದು ಈ IP ಅಡ್ರೆಸ್ ಏನಿದೆ, ಓಕೆ, ಲೆಟ್ಸ್ ಕಾಪಿ ದಿಸ್. ಈ IP ಅಡ್ರೆಸ್ ಏನಿದೆ, ಈ IP ಅಡ್ರೆಸ್ನ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜಲ್ಲಿ ಒಂದು ಡೊಮೈನ್ ನೇಮ್ ಅಂತ ಕೊಟ್ಟು ಇಟ್ ವಿಲ್ ಮೇಕ್ ಶ್ಯೂರ್ ಇಟ್ ಸೇಸ್ streamvibe.com. ಸೊ ನಾನು streamvibe.com ಅಂತ ಕೊಟ್ಟರೆ ಇಟ್ ವಿಲ್ ನೋ ದಟ್ ದಿಸ್ ಈಸ್ ದ IP ಅಡ್ರೆಸ್ ಇಟ್ ಶುಡ್ ಲುಕ್ ಫಾರ್.
ಓಕೆ, ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಪ್ರೈವೇಟ್ IP ಅಡ್ರೆಸ್. ಇದು ಪ್ರೈವೇಟ್ IP ಅಡ್ರೆಸ್ ಅಂದರೆ ನಿಮಗೆ ಮಾತ್ರ ಆಕ್ಸೆಸ್ ಮಾಡುವಂಥ ಒಂದು IP ಅಡ್ರೆಸ್. ನಾವು ಪಬ್ಲಿಕ್ IP ಅಡ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವಿಲ್ ಗೆಟ್ ಟು ದಟ್ ಅ ಲಿಟಲ್ ಲೇಟರ್. ಸೊ ಇವಾಗ ಏನಾಯಿತು, ಯು ಹ್ಯಾವ್ ಅ ನೇಮ್. ಓಕೆ, ಯು ಹ್ಯಾವ್ ಅ ನೇಮ್ ಫಾರ್ ಯುವರ್ ಅಪ್ಲಿಕೇಶನ್. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇವಾಗ ಯು ಹ್ಯಾವ್ ಮಲ್ಟಿಪಲ್ ಥಿಂಗ್ಸ್ ರನ್ನಿಂಗ್. ಲೆಟ್ಸ್ ಸೇ ಒಂದು ಅಪ್ಲಿಕೇಶನ್ ಅಂತಂದರೆ ಯು ವಿಲ್ ಹ್ಯಾವ್ ಫ್ರಂಟ್ ಎಂಡ್. ಓಕೆ, ಈ ಫ್ರಂಟ್ ಎಂಡಲ್ಲಿ ಯು ಕ್ಯಾನ್ ಸ್ಟ್ರೀಮ್ ಯೋರ್ ಇವಾಗ ಇಲ್ಲಿ ನೀವು ಯಾವ್ಯಾವ ಮೂವೀಸ್ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆ, ನಾವು ಲೆಟ್ಸ್ ಸೇ ಐ ಹ್ಯಾವ್ ಅ ಬ್ಯಾಕ್ ಎಂಡ್ ಆಫ್ ದಿಸ್. ಬ್ಯಾಕ್ ಎಂಡಲ್ಲಿ ಏನೇನಿದೆ, ಮೇ ಬಿ ಯೂಸರ್ ಡೇಟಾ, ಆಮೇಲೆ ಯಾವ್ಯಾವ ಮೂವೀಸ್ ಇದೆ ಅಂತಲೂ ನಾನು ಇಲ್ಲೇ ಬ್ಯಾಕ್ ಎಂಡಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ ದ ಮೂವೀಸ್ ಆ್ಯಂಡ್ ಎವ್ರಿಥಿಂಗ್ ಐ ಆಮ್ ಸ್ಟೋರಿಂಗ್ ಇಟ್ ಇನ್ ದ ಬ್ಯಾಕ್ ಎಂಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಐ ಆಲ್ಸೋ ಹ್ಯಾವ್ ಸಮಥಿಂಗ್ ನೋನ್ ಆಸ್ ಅನಲಿಟಿಕ್ಸ್. ಅನಲಿಟಿಕ್ಸ್ ಅಂದರೆ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಯಾವ್ಯಾವ ಥರ ಇಂಟ್ರೆಸ್ಟ್ ಇದೆ. ಇವಾಗ ಕೆಲವ್ರಿಗೆ ದೇ ಓನ್ಲಿ ವಾಚ್ ಮರ್ಡರ್ ಮಿಸ್ಟ್ರಿ, ಕೆಲವರು ಬರೀ ಕಾಮಿಡಿ ಮೂವೀಸೇ ನೋಡ್ತಾರೆ. ಆ ಥರ ನಾನು ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಟ್ರ್ಯಾಕ್ ಮಾಡ್ತಿದ್ದೀನಿ. ಸೊ ದಟ್ ಐ ಕ್ಯಾನ್ ಸಜೆಸ್ಟ್ ದೋಸ್ ಕೈಂಡ್ ಆಫ್ ಮೂವೀಸ್ ಫಾರ್ ದೇರ್ ಅಕೌಂಟ್. ಕಸ್ಟಮೈಸ್ ಡೇಟಾನ ನಾನು ಕೊಡ್ಬೋದು. ಸೊ ಇದೆಲ್ಲದೂ ಆಲ್ ಆಫ್ ದೀಸ್ ಆರ್ ಇನ್ ದ ಸೇಮ್ ಸರ್ವರ್. ಓಕೆ, ಇದೆಲ್ಲದನ್ನು ನಾನು ಒಂದೇ ಒಂದು ಸರ್ವರಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಎನಿ ಅಪ್ಲಿಕೇಶನ್ ವಿಚ್ ಯು ವಾಂಟ್ ಟು ಹೋಸ್ಟ್, ಒಂದು ಅಪ್ಲಿಕೇಶನ್ನ ನಾವು ಹೋಸ್ಟ್ ಮಾಡಬೇಕು ಅಂತಂದರೆ ಒಂದು ಸರ್ವರಲ್ಲೇ ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಈ ಸರ್ವರಲ್ಲಿ ಏನಾಗ್ತದೆ, ಆಲ್ ಆಫ್ ದೀಸ್ ಆರ್ ಇನ್ ದ ಸೇಮ್ ಸರ್ವರ್ ಆ್ಯಂಡ್ ದೇ ಹ್ಯಾವ್ ಓನ್ಲಿ ದಿಸ್ IP ಅಡ್ರೆಸ್. ಓಕೆ, ಇಟ್ ಹ್ಯಾಸ್ ಓನ್ಲಿ ಒನ್ IP ಅಡ್ರೆಸ್. ಇವಾಗ ನಾನು ಒಂದು ವೆಬ್ಸೈಟ್ನ ಲೋಡ್ ಮಾಡಬೇಕು ಅಂತಂದರೆ ಯಾವುದನ್ನು ನಾನು ಫಸ್ಟ್ ಲೋಡ್ ಮಾಡಬೇಕಾಗತ್ತೆ, ವಿಚ್ ಈಸ್ ಅವರ್ ಫಸ್ಟ್ ಟ್ಯಾಬ್. ಓಕೆ, ಇವಾಗ ನಾನು netflix.com ಅಥವಾ amazon.com ಅಂತ ಕೊಟ್ಟರೆ ಏನು ಬರುತ್ತೆ ಫಸ್ಟು, ಅದನ್ನು ನಾವು ನೋಡೋದಕ್ಕೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಚಾನಲೈಸ್ ಅವರ್ ಅಪ್ಲಿಕೇಶನ್. ಚಾನಲೈಸ್ ಅವರ್ ಅಪ್ಲಿಕೇಶನ್ ಅಂತಂದರೆ ಇವಾಗ ಲೆಟ್ಸ್ ಸೇ ಕನ್ನಡ ಚಾನಲ್ಸ್, ಕನ್ನಡ, ಹಿಂದಿ ಮತ್ತು ಮೇ ಬಿ ಇಂಗ್ಲೀಷ್. ಓಕೆ, ಈ ಥರ ಮೂರು ಲ್ಯಾಂಗ್ವೇಜ್ ಇದೆ. ಇದರಲ್ಲಿ ಲೆಟ್ಸ್ ಸೇ ಕನ್ನಡ ಚಾನಲ್ಗೆ ಐ ಹ್ಯಾವ್ ಮೇ ಬಿ 100 to 110 is our Kannada channel. 111 to 121 is Hindi. 122 to 130 is English channel. ಈ ಥರ ನಾವು ಯಾವ್ಯಾವ ಚಾನಲ್ಸ್ನ ಎಲ್ಲೆಲ್ಲಿ ಆ್ಯಡ್ ಮಾಡಬೇಕು ಅಂತ ನಾವು ಟಿ ವಿಲಿ ನೋಡ್ತಾ ಇರ್ತೀವಿ. ಅದೇ ಥರನೇ ನಾವು ನೆಟ್ವರ್ಕಲ್ಲೂ ಆ್ಯಡ್ ಮಾಡ್ಕೊಳ್ಬೋದು. ಸೇಯಿಂಗ್ ಲೆಟ್ಸ್ ಸೇ ಅವರ್ ಫ್ರಂಟ್ ಎಂಡ್. ಓಕೆ, ಫ್ರಂಟ್ ಎಂಡ್ ವಿಲ್ ಬಿ ಇನ್ 80. ಓಕೆ, ಫ್ರಂಟ್ ಎಂಡ್ ವಿಲ್ ಬಿ ಇನ್ ದಿ 80. ಓಕೆ, ಬ್ಯಾಕ್ ಎಂಡ್ ಇರುತ್ತಲ್ಲ, ಮೇ ಬಿ ಡೇಟಾ ಬೇಸ್ ಅಂತಲೇ ಅನ್ಕೊಳ್ಳೋಣ. ಅವರ್ ಡೇಟಾ ಬೇಸ್ ವೇರ್ ವಿ ಆರ್ ಸ್ಟೋರಿಂಗ್ ಆಲ್ ದ ಡೇಟಾ, ಅದು ಮೇ ಬಿ 5432 ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಆ್ಯಂಡ್ ದೆನ್ ಅವರ್ ಟ್ರ್ಯಾಕಿಂಗ್, ನಾವೇನು ಟ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡ್ವಿ, ದಟ್ ವಿಲ್ ಬಿ ಇನ್ 8080 ಆರ್ 8000. ಈ ಥರ ನಾನು ಚಾನಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಪೋರ್ಟ್ಸ್. These are called as ports. So what are these ports ಅಂತ ಅಂದರೆ it will channelize our network. ಓಕೆ, ನಮ್ಮ ನೆಟ್ವರ್ಕಲ್ಲಿ ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಆಕ್ಸೆಸ್ ಮಾಡಬೇಕು. ಇವಾಗ ಡೇಟಾಬೇಸ್ಗೆ ಯೂಸರ್ ಕೆನಾಟ್ ಆಕ್ಸೆಸ್ ದ ಡೇಟಾಬೇಸ್. ನಂದೇ ವೆಬ್ಸೈಟ್ ಆದರೆ ಐ ಕ್ಯಾನ್ ಸಿ ದ ಡೇಟಾಬೇಸ್, ಬಟ್ ಬೇರೆಯವ್ರ ವೆಬ್ಸೈಟನ್ನ ನಾವು ಆಕ್ಸೆಸ್ ಮಾಡೋಕ್ಕಾಗೋದಿಲ್ಲ. ಆ್ಯಸ್ ಅ ಬ್ಯಾಕ್ ಎಂಡ್ ಇಂಜಿನಿಯರ್ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಫ್ರಂಟ್ ಎಂಡ್ ಮಾತ್ರ ಆಕ್ಸೆಸ್ ಮಾಡೋ ಹಾಗೆ, ಫ್ರಂಟ್ ಎಂಡ್ ಮಾತ್ರ ಯೂಸರ್ಗೆ ತೋರಿಸೋ ಹಾಗೆ, ಅದನ್ನೆಲ್ಲ ಮಾಡೋದಕ್ಕೆ ಪೋರ್ಟ್ಸ್ ಆರ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಪೋರ್ಟ್ ಏನು ಮಾಡುತ್ತೆ, ಇಟ್ ವಿಲ್ ಚಾನಲೈಸ್ ದ ನೆಟ್ವರ್ಕ್. ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ಚಾನಲೈಸ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ಇಸ್ ಪೋರ್ಟ್ಸ್. ಇವಾಗ ನಾವೇನು ಮಾಡೋಣ, ವಿಲ್ ಮೇಕ್ ಇಟ್ ಮೋರ್ ಸೆಕ್ಯೂರ್ಡ್. ಓಕೆ, ಸೆಕ್ಯೂರ್ಡ್ ಅಂತ ಅಂದರೆ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್, ಇವಾಗ ನನ್ನ ಹತ್ರ ಇವಾಗ ಇದೆಲ್ಲ ಇದೆ ಕರೆಕ್ಟ್. ಈ ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ, ಟ್ರ್ಯಾಕಿಂಗ್ ಇದೆ. ಓಕೆ, ಲೆಟ್ಸ್ ಸೇ ಐ ವಾಂಟ್ ಟು ಮೇಕ್ ಇಟ್ ಸಪ್ರೇಟ್. ಓಕೆ, ಬೇರೆ ಬೇರೆ IP ಅಡ್ರೆಸ್ ಎಲ್ಲ ಕೊಡಬೇಕು ಅಂತ ಇರುತ್ತೆ ನನಗೆ. ಓಕೆ, ಆ್ಯಂಡ್ ಆಲ್ಸೋ ಯು ಮೈಟ್ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್ ಹಿಯರ್ ಸೇಯಿಂಗ್, ಇವಾಗ ಈ ಪೋರ್ಟ್ಸ್ ಅಂತ ಬಂದಾಗ ಒಂದಕ್ಕೆ 5000 ಇದೆ, ಒಂದಕ್ಕೆ 8000 ಇದೆ, ಒಂದಕ್ಕೆ 80 ಇದೆ, ಎಷ್ಟು ಪೋರ್ಟ್ಸ್ನ ನಾನು ಆ್ಯಡ್ ಮಾಡ್ಬೋದು ಅಂತ ನಿಮಗೆ ಅನಿಸ್ತಿರ್ಬೋದು. ಯು ಕ್ಯಾನ್ ಹ್ಯಾವ್ 1 to 6535 ಪೋರ್ಟ್ಸ್. ಓಕೆ, ಒಂದು ಸರ್ವರ್ಗೆ ಇಷ್ಟು ಪೋರ್ಟ್ಸ್ನ ನೀವು ಆ್ಯಡ್ ಮಾಡ್ಬೋದು.
ಸೊ ಇವಾಗ ನಾನೇನು ಮಾಡ್ತೀನಿ, ಈ ಪೋರ್ಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನಾವು ಐ ವಾಂಟ್ ಟು ಮೇಕ್ ಇಟ್ ಮೋರ್ ಸೆಕ್ಯೂರ್ಡ್. ಓಕೆ, ಸೆಕ್ಯೂರ್ಡ್ ಯಾಕೆ ಅಂತಂದರೆ ಎಲ್ಲದನ್ನು ಸಪ್ರೇಟ್ ಚಾನಲೈಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗಿರಲಿ, ಇನ್ನೂ ಸ್ವಲ್ಪ ಐಸೋಲೇಟೆಡ್ ಆಗಿರಲಿ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಒಂದು ಜಾಗದಲ್ಲಿ ಐ ವಿಲ್ ಗಿವ್ ಮೈ ಫ್ರಂಟ್ ಎಂಡ್. ಓಕೆ, ಇವಾಗ ಎಲ್ಲ ಒಂದೇ ಕಡೆ ಇತ್ತು, ಒಂದೇ ಸರ್ವರಲ್ಲಿತ್ತು. ಆ ಸರ್ವರನ್ನೇ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಫ್ರಂಟ್ ಎಂಡ್ ಇಟ್ಕೊಂಡಿದ್ದೀನಿ, ಬ್ಯಾಕ್ ಎಂಡ್ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಲೆಟ್ಸೆ ಟ್ರ್ಯಾಕಿಂಗ್ ಇಟ್ಕೊಂಡಿದ್ದೀನಿ. ಓಕೆ, ಇಟ್ ಈಸ್ ಸ್ಟಿಲ್ ಇನ್ ದ ಸೇಮ್ ಸರ್ವರ್. ಓಕೆ, ಬಟ್ ಆ ಸರ್ವರಲ್ಲೇ ದೆರ್ ಈಸ್ ಒನ್ ಮೋರ್ ಡಿವಿಷನ್, ಅದನ್ನು ನಾವು ಸಬ್ನೆಟ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಸಬ್ನೆಟ್ ಅಂದರೆ, ಇಟ್ ಈಸ್ ಅನ್ ಐಸೋಲೇಟೆಡ್ ನೆಟ್ವರ್ಕ್. ಓಕೆ, ಇದೊಂದು ಐಸೋಲೇಟೆಡ್ ನೆಟ್ವರ್ಕ್ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ IP ಅಡ್ರೆಸ್. ಓಕೆ, ಸೊ ಸಬ್ನೆಟ್ಸ್ ಏನು ಮಾಡುತ್ತೆ, ಅದರದ್ದೇ ಒಂದು ಐಸೋಲೇಟೆಡ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ದಿಸ್ ವಿಲ್ ಹ್ಯಾವ್ ಇಟ್ಸ್ ಓನ್ IP ಅಡ್ರೆಸ್. ಸೊ ಈ ಸಬ್ನೆಟ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಪ್ಲಿಕೇಶನ್ ಇನ್ನೂ ಸೆಕ್ಯೂರ್ ಆಗುತ್ತೆ. ಯಾರು ಫ್ರಂಟ್ ಎಂಡ್ನ ಆಕ್ಸೆಸ್ ಮಾಡ್ಬೋದು, ಯಾರು ಬ್ಯಾಕ್ ಎಂಡ್ನ ಆಕ್ಸೆಸ್ ಮಾಡ್ಬೋದು, ಯಾರು ಈ ಟ್ರ್ಯಾಕಿಂಗ್ನ ಆಕ್ಸೆಸ್ ಮಾಡ್ಬೋದು ಅಂತ ನಾವು ಇನ್ನೂ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ದಿಸ್ ಈಸ್ ವೈ ವಿ ಯೂಸ್ ಸಬ್ನೆಟ್ಸ್. ನಾವು ಇವಾಗ ಇದಿಷ್ಟು ಮಾಡಾದ್ಮೇಲೆ ನಾವು ಈ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಟ್ರ್ಯಾಕಿಂಗ್ ಏನಿದೆ ಆ ಮೂರನ್ನು ಕಮ್ಯುನಿಕೇಟ್ ಮಾಡ್ಕೊಳ್ಬೇಕು. ಕರೆಕ್ಟ್, ಇವಾಗ ಬ್ಯಾಕ್ ಎಂಡಿಂದ ವಿ ನೀಡ್ ಡೇಟಾ ಟು ಫ್ರಂಟ್ ಎಂಡ್. ಓಕೆ, ಆ್ಯಂಡ್ ಈ ಟ್ರ್ಯಾಕಿಂಗ್ ಮಾಡಿದಾಗ ಈ ಟ್ರ್ಯಾಕಿಂಗ್ ಡೇಟಾನ ನಾವು ಬ್ಯಾಕ್ ಎಂಡಲ್ಲಿ ಸ್ಟೋರ್ ಮಾಡಬೇಕು, ದಟ್ ಈಸ್ ಇನ್ ಅವರ್ ಡೇಟಾಬೇಸ್. ಈ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಐಸೋಲೇಟೆಡ್ ನೆಟ್ವರ್ಕ್ ಆಗಿರೋದ್ರಿಂದ ಇಟ್ ಕ್ಯಾನ್ ನಾಟ್ ಡೂ ಇಟ್. ಆ್ಯಂಡ್ ಆಲ್ಸೋ ದೀಸ್ ಸಬ್ನೆಟ್ಸ್ ವಿಲ್ ಹ್ಯಾವ್ ಸಮಥಿಂಗ್ ನೋನ್ ಆಸ್ public and private. ಓಕೆ, ಲೆಟ್ಸ್ ಸೇ ಫ್ರಂಟ್ ಎಂಡ್ನ ನಾನು ಪಬ್ಲಿಕ್ ಮಾಡಿದ್ದೀನಿ. ಫ್ರಂಟ್ ಎಂಡ್ ಇಸ್ ಫಾರ್ ಎವ್ರಿ ಒನ್. ಆ್ಯಂಡ್ ದೆನ್ ಬ್ಯಾಕ್ ಎಂಡ್ ಮತ್ತು ಲೆಟ್ಸ್ ಸೇ ಬ್ಯಾಕ್ ಎಂಡ್ ಆ್ಯಂಡ್ ಟ್ರ್ಯಾಕಿಂಗ್ ಈಸ್ ಇನ್ ದಿ ಪ್ರೈವೇಟ್ ಸಬ್ನೆಟ್. ಓಕೆ, ಇದು ಪಬ್ಲಿಕಲ್ಲಿದೆ, ಇದೆರಡು ಪ್ರೈವೇಟಲ್ಲಿದೆ. ನಾವು ಹೌ ಆರ್ ದೇ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್? ಅದಕ್ಕೆ ವಿ ಹ್ಯಾವ್ ಒನ್ ಮೋರ್ ಕಾನ್ಸೆಪ್ಟ್ ನೋನ್ ಆಸ್ ರೌಟಿಂಗ್. ಈ ರೌಟಿಂಗ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಲೆಟ್ ದಿ ಸಬ್ನೆಟ್ಸ್ ಟಾಕ್ ಟು ಈಚ್ ಅದರ್. ಯಾವ್ಯಾವ ಸಬ್ನೆಟ್ಸ್ ಹೇಗೆ ಕಮ್ಯುನಿಕೇಟ್ ಮಾಡಬೇಕು? ಓಕೆ, ಕಮ್ಯುನಿಕೇಷನ್ ಬಿಟ್ವೀನ್ ಸಬ್ನೆಟ್ಸ್. ಓಕೆ, ಒಂದು ಪ್ರೈವೇಟ್ ಸಬ್ನೆಟ್ ಆ್ಯಂಡ್ ಪಬ್ಲಿಕ್ ಸಬ್ನೆಟ್ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅದನ್ನು ನಾವು ರೌಟಿಂಗ್ ಇಂದ ಅರ್ಥ ಮಾಡ್ಕೊಳ್ಬೋದು. ಸೊ ದಿಸ್ ರೌಟಿಂಗ್ ವಿಲ್ ಲೆಟ್ ಅಸ್ ನೋ ಯಾವ ಸಬ್ನೆಟ್ ಹತ್ರ ಏನೇನು ಡೇಟಾ ಹೋಗಬೇಕು, ಯಾವ್ದು ಕಮ್ಯುನಿಕೇಟ್ ಮಾಡಬೇಕು ಅಂತ ರೌಟಿಂಗ್ ನೋಡುತ್ತೆ. ದಿಸ್ ಇಸ್ ಸಿಮಿಲರ್ ಟು ಅವರ್ GPS. ಓಕೆ, ಸೊ ಇವಾಗ ನಾವೇನು ಕಲ್ತ್ಕೊಂಡ್ವಿ, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಆ್ಯಂಡ್ ಟ್ರ್ಯಾಕಿಂಗ್ ಅಂತ ಇದೆ. ಸೊ ಇದನ್ನು ನಾವು ಸಬ್ನೆಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಇದನ್ನು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸಬ್ನೆಟ್ ಅಂತಲೂ ಮಾಡ್ಕೊಂಡಿದ್ದೀವಿ. ಈ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಮಾಡಿರೋದ್ರಿಂದ ಏನಾಗುತ್ತೆ, ವಿ ವಿಲ್ ಹ್ಯಾವ್ ಟು ಮೇಕ್ ಶೂರ್ ಇಟ್ ಕಮ್ಯುನಿಕೇಟ್ಸ್ ವಿತ್ ಈಚ್ ಅದರ್ ಸೊ ದಟ್ ಡೇಟಾ ಇಸ್ ಕರೆಕ್ಟ್ಲಿ ಟ್ರಾನ್ಸ್ಫರ್ಡ್. ಆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಕಮ್ಯುನಿಕೇಷನ್ನ ನಾವು ಬಿಲ್ಡ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ರೌಟಿಂಗ್. ಓಕೆ, ಸೊ ನಾವು ವಾಟ್ ನೆಕ್ಸ್ಟ್? ಇವಾಗ ಇದಿಷ್ಟು ಆಯಿತು, ಸೆಕ್ಯೂರ್ಡ್ ಆಗಿದೆ, ಎವ್ರಿಥಿಂಗ್ ಇಸ್ ಸೆಕ್ಯೂರ್ಡ್ ನಾವು. ಬಟ್ ಸ್ಟಿಲ್ ಇನ್ನು ಡೇಟಾ ಹ್ಯಾಕ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ಬಿಲ್ಡ್ ಅ ಸೆಕ್ಯೂರಿಟಿ ಗಾರ್ಡ್. ಓಕೆ, ಸೊ ಈ ಸೆಕ್ಯೂರಿಟಿ ಏನು ಮಾಡ್ತಾನೆ ಅಂತಂದರೆ, ಮೇ ಬಿ ಸೆಕ್ಯೂರಿಟಿ, ನೈಟ್ ಸೆಕ್ಯೂರಿಟಿನೇ ಅನ್ಕೊಳ್ಳೋಣ. ಓಕೆ, ನೈಟ್ ಸೆಕ್ಯೂರಿಟಿ ಇಸ್ ಸಮನ್ ಹೂ ವಿಲ್ ಬಿ ಅವೇಕ್ ದಿ ಹೋಲ್ ನೈಟ್. ಕರೆಕ್ಟ್, ನೈಟ್ ಸೆಕ್ಯೂರಿಟಿ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಎದಿರ್ತಾರೆ, ಯಾರು ನಮ್ಮ ಮನೆಗೆ ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅಂತ ಅವರು ಚೆಕ್ ಮಾಡ್ತಿರ್ತಾರೆ. ಇನ್ ಕೇಸ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಬೆಟರ್, ಒಂದು ಲೆಟ್ಸ್ ಸೇ ವಿ ಆರ್ ಇನ್ ಅ ಗೇಟೆಡ್ ಕಮ್ಯುನಿಟಿ. ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಏನಾಗುತ್ತೆ, ದೇರ್ ಆರ್ ಮಲ್ಟಿಪಲ್ ಬ್ಲಾಕ್ಸ್ ಹಿಯರ್. ಓಕೆ, ಈ ಮಲ್ಟಿಪಲ್ ಬ್ಲಾಕ್ಸ್ ಇದೆ. ಓಕೆ, ಈ ಮಲ್ಟಿಪಲ್ ಬ್ಲಾಕ್ಸಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಫ್ಲೋರ್ಸ್. ಓಕೆ, ಇವಾಗ ಎ ಬ್ಲಾಕಲ್ಲಿ ವಿ ಹ್ಯಾವ್ 15 ಫ್ಲೋರ್ಸ್. ಓಕೆ, ಲೆಟ್ಸ್ ಸೇ ದಿಸ್ ಈಸ್ ಅವರ್ ಫ್ಲೋರ್. ಇದರಲ್ಲೊಂದು 15 ಫ್ಲೋರ್ ಇದೆ. ಸಿ ಬ್ಲಾಕಲ್ಲಿ ಒಂದು 15 ಫ್ಲೋರ್ ಇದೆ. ಓಕೆ, ಈ ಫ್ಲೋರ್ಸಲ್ಲಿ ಒನ್ ಆಫ್ ದಿ ಹೌಸ್ ಇಸ್ ಯೋರ್ಸ್. ಕರೆಕ್ಟ್, ಒನ್ ಆಫ್ ದಿ ಸ್ಮಾಲ್ ಹೌಸ್ ಇಸ್ ಯೋರ್ಸ್. ಇದೇ ಥರನೇ ನೆಟ್ವರ್ಕಿಂಗ್ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಏನಾಗ್ತಿದೆ, ಯಾರು ನಿಮ್ಮ ಮನೆಗೆ ಬರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ? ಇಫ್ ದೇ ನೋ ದ ಡೋರ್ ನಂಬರ್ ಕರೆಕ್ಟ್ಲಿ. ಸೊ ಆ ಡೋರ್ ನಂಬರ್ಗೆ ನಮಗೆ IP ಅಡ್ರೆಸ್ ಬೇಕಾಗತ್ತೆ, ಪೋರ್ಟ್ಸ್ ಬೇಕಾಗತ್ತೆ. ಕರೆಕ್ಟ್, ಇವಾಗ ಲೆಟ್ಸ್ ಸೇ IP ಅಡ್ರೆಸ್ನ ನಾವು ಯೂಸ್ ಮಾಡಿಕೊಂಡು
we will just come to this apartment. Let's say this is the brigade apartment or any big apartments. Okay, ಇಲ್ಲೊಂದು ದೊಡ್ಡ ಅಪಾರ್ಟ್ಮೆಂಟ್ ಬಂದಿದ್ದೀವಿ. ಇದರಲ್ಲಿ ನಾವು ಎಲ್ಲಿಗೆ ಬರಬೇಕು ಅಂತ ಗೊತ್ತಾಗೋದು ನಮಗೆ ಯೂಸಿಂಗ್ ಪೋರ್ಟ್ಸ್. ಇವಾಗ ಪೋರ್ಟ್ 80 ಅಂತ ಹೇಳ್ತಿದ್ದೀನಲ್ಲ, ಪೋರ್ಟ್ 80 ಈಸ್ ಯೂಶಲಿ ಫಾರ್ ಅ ಫ್ರಂಟ್ ಎಂಡ್. ಸೊ ಫ್ರಂಟ್ ಎಂಡ್ ಅಂತಂದ್ರೆ ವಿ ವಿಲ್ ನೋ ವಿಚ್ ಬ್ಲಾಕ್ ಟು ಗೋ. ಇವಾಗ ಎ ಬ್ಲಾಕ್ ಅಲ್ಲಿ ಇದೊಂದು ಮನೆ ನಮ್ದು ಅಂತ ಗೊತ್ತಾಗುತ್ತೆ. ಅಂಡ್ ಅದರಲ್ಲಿ ನಾವು ಇನ್ನೂ ಚಾನಲೈಸ್ ಮಾಡಿದೀವಿ, ದೋಸ್ ಆರ್ ಸಬ್ನೆಟ್ಸ್. ಕರೆಕ್ಟ್. ಸೊ ಸಬ್ನೆಟ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, ನಾವು ಇನ್ನು ಸಪ್ರೇಟ್ ಚಾನೆಲ್ಸ್ ಅಂತ ಮಾಡ್ಕೊಂಡ್ವಿ, ಸಪ್ರೇಟ್ ಪ್ಲೇಸಸ್ ಅಂತ ನೋಡ್ಕೊಂಡ್ವಿ. ಅಂಡ್ ಈ ಸಬ್ನೆಟ್ಸ್ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ವಿ ಹ್ಯಾವ್ ಸಮಥಿಂಗ್ ನೋನ್ ಆಸ್ ರೌಟಿಂಗ್. ಓಕೆ, ಸೊ ಇವಾಗ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಮಾತಾಡೋದಕ್ಕೆ ಇಂಟರ್ಕಾಮ್ ಅಂತ ಏನ್ ಕರಿತೀವಿ, ದಟ್ ಈಸ್ ವಾಟ್ ಈಸ್ ರೌಟಿಂಗ್. ಒಂದೇ ನೆಟ್ವರ್ಕ್ ಅಲ್ಲಿ ವಿ ಕ್ಯಾನ್ ಡೂ ಆಲ್ ಆಫ್ ದಿಸ್. ನಾವು ಇದಿಷ್ಟು ಆದ್ಮೇಲೆ ಏನಾಯ್ತು, ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ನೈಟ್ ಸೆಕ್ಯೂರಿಟಿ ಟು ದಿಸ್ ಬಿಲ್ಡಿಂಗ್, ಆರ್ ಡೇ ಆರ್ ನೈಟ್ ಅಂಡ್ ಸೆಕ್ಯೂರಿಟಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ವಾಟ್ ಈಸ್ ದಿಸ್ ನೈಟ್ ಸೆಕ್ಯೂರಿಟಿ ಡೂಯಿಂಗ್? ಈ ಯಾವುದೇ ಮನೆಗೂ ಏನು ಕಳ್ತನ ಆಗದೆ ಇರಲಿ. ಓಕೆ, ಸೊ ಅದಕ್ಕೆ ನಾವು ನೆಟ್ವರ್ಕಿಂಗ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಫೈರ್ ವಾಲ್. ಓಕೆ, ಈ ಎರಡು ಸಬ್ನೆಟ್ ಮಧ್ಯ ಒಂದು ಫೈರ್ ವಾಲ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೊ ವಾಟ್ ವಿಲ್ ದಿಸ್ ಫೈರ್ ವಾಲ್ ಡೂ ಅಂತ ಅಂದ್ರೆ ಇಟ್ ವಿಲ್ ಸೆಟ್ ಅಪ್ ರೂಲ್ಸ್. ಓಕೆ, ಸೊ ವಾಟ್ ಆರ್ ದೀಸ್ ರೂಲ್ಸ್? Database, there is no access to it directly, no access to internet. Okay, ಆಮೇಲೆ ಇವಾಗ ಫ್ರಂಟ್ ಎಂಡ್ ವಿಲ್ ಬಿ ಇನ್ ಫ್ರಂಟ್ ಎಂಡ್ ವಿಲ್ ಗೆಟ್ ಇಂಟರ್ನೆಟ್ ಆಕ್ಸೆಸ್. ಓಕೆ, ಮತ್ತೆ ಇನ್ನು ನಾವು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ನೋಡಬೇಕು ಅಂತಂದ್ರೆ ಒನ್ ಆಫ್ ದಿ ಕಾಂಪೊನೆಂಟ್ ಅಥವಾ ನಮ್ಮ ಡೇಟಾಬೇಸ್ ಯೂಸರ್ ಡೇಟಾ ಏನೇನಿದೆ, ಇವಾಗ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅದೆಲ್ಲ ಏನಿದೆ, ಅದಕ್ಕೆ ವಿ ಆರ್ ಜಸ್ಟ್ ಬ್ಲಾಕಿಂಗ್ ಆಲ್ ದಿ ಆಕ್ಸೆಸ್, ಬ್ಲಾಕ್ ಆಲ್ ಆಕ್ಸೆಸ್ ಅಂತ ಹೇಳ್ತಾ ಇದೀವಿ. ಸೊ ಯಾಕೆ ಅಂತಂದ್ರೆ ಹೊರಗಡೆಯಿಂದ ಈ ಕಾನ್ಫಿಡೆನ್ಷಿಯಲ್ ಡೇಟಾನ ಆಕ್ಸೆಸ್ ಮಾಡಕ್ ಆಗದೆ ಇರಲಿ ಅಂತ. ಸೊ ದಿಸ್ ಇಸ್ ವಾಟ್ ರೂಲ್ಸ್ ಫೈರ್ ವಾಲ್ಸ್ ವಿಲ್ ಮೇಂಟೈನ್. ಸೊ ಫೈರ್ ವಾಲ್ ಇರೋದ್ರಿಂದ ಏನಾಗುತ್ತೆ, ಅನ್ನೆಸೆಸರಿ ಡೇಟಾ ಹೊರಗಡೆಯಿಂದ ಬರೋದು ಅಥವಾ ನಾವು ಅಲ್ಲಿ ಕಳಿಸೋದು ಏನೂ ಆಗೋದಿಲ್ಲ. ನಾವು ಇದಿಷ್ಟು ಆಯ್ತು, ವಿ ಹ್ಯಾವ್ ಮೇಡ್ ಎವ್ರಿಥಿಂಗ್ ಪ್ರೈವೇಟ್. ಕರೆಕ್ಟ್, ಎಲ್ಲ ಪ್ರೈವೇಟ್ ಆಗಿದೆ. ನಾವು ನನ್ನ ಡೇಟಾಬೇಸ್ಗೆ, ಸೊ ಐ ಹ್ಯಾವ್ ಮೈ ಡೇಟಾಬೇಸ್ ಹಿಯರ್. ದಿಸ್ ಡೇಟಾಬೇಸ್ ನೀಡ್ಸ್ ಅನ್ ಅಪ್ಡೇಟ್. ಓಕೆ, ಒಂದು ಅಪ್ಡೇಟ್ ಬೇಕು ನನಗೆ ಈ ಡೇಟಾಬೇಸ್ಗೆ. ಇಟ್ ಈಸ್ ನಾವು ಇನ್ ದ ವರ್ಷನ್ ವೇರ್ ವಿ ಕ್ಯಾನ್ ನಾಟ್ ಯೂಸ್ ಎನಿಮೋರ್. ಇವಾಗ ನಾನು ಈ ಡೇಟಾಬೇಸ್ನ ಹೊಸ ಅಪ್ಡೇಟ್ನ ನಾನು ಯೂಸ್ ಮಾಡಬೇಕು ವಯಾ ಇಂಟರ್ನೆಟ್. ಓಕೆ, ಇಟ್ ಈಸ್ ಪ್ರೈವೇಟ್. ಡೇಟಾಬೇಸ್ಗೆ ದೇರ್ ಇಸ್ ನೋ ಇಂಟರ್ನೆಟ್ ಆಕ್ಸೆಸ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ, ಎಲ್ಲ ಆಕ್ಸೆಸ್ನ ಬ್ಲಾಕ್ ಮಾಡಿದ್ದೀನಿ. ಸೊ ಹೌ ವಿಲ್ ದಿಸ್ ಡೇಟಾಬೇಸ್ ಆಕ್ಸೆಸ್ ದಿಸ್ ಇಂಟರ್ನೆಟ್? ಅದಕ್ಕೆ ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ನೋನ್ ಆಸ್ ನ್ಯಾಟ್. ಸೊ ಈ ನ್ಯಾಟ್ ಏನು ಅಂತಂದರೆ ಈ ಡೇಟಾಬೇಸ್ಗೆ ಇಂಟರ್ನೆಟ್ ಆಕ್ಸೆಸ್ ಮಾಡೋ ಹಾಗೆ ಮಾಡುತ್ತೆ. ಸೊ ವಾಟ್ ಈಸ್ ಇಟ್ ಆ್ಯಕ್ಚುಲಿ ಡೂಯಿಂಗ್? ಸೊ ನಮ್ಮ ಡೇಟಾಬೇಸ್ ಇವಾಗ ಒಂದು ಡೇಟಾನ ರಿಕ್ವೆಸ್ಟ್ ಮಾಡ್ತು. ಓಕೆ, ಸೊ ಇದೇನಾಗುತ್ತೆ, ನ್ಯಾಟ್ ಕಡೆಯಿಂದ ಹೋಗುತ್ತೆ. ನ್ಯಾಟ್ ಏನು ಮಾಡುತ್ತೆ, ಈ ಪ್ರೈವೇಟ್ IP ಅಡ್ರೆಸ್ ಏನಿದೆ ಅದನ್ನು ಟೆಂಪರರಿಲಿ ಪಬ್ಲಿಕ್ IP ಅಡ್ರೆಸ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ದಿಸ್ ನ್ಯಾಟ್ ವಿಲ್ ಕನ್ವರ್ಟ್ ಇಟ್ ಟು ದಿ ಪಬ್ಲಿಕ್ IP ಅಡ್ರೆಸ್. ಅಲ್ಲಿಂದ ಇಟ್ ವಿಲ್ ಆಕ್ಸೆಸ್ ದಿಸ್ ಇಂಟರ್ನೆಟ್. ಓಕೆ, ಸೊ ಈ ಇಂಟರ್ನೆಟ್ ಆಕ್ಸೆಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಇಂಟರ್ನೆಟ್ ಡೇಟಾ ಏನಿರುತ್ತೆ ಅದು ವಾಪಸ್ ಮತ್ತೆ ನ್ಯಾಟ್ ಥ್ರೂನೇ ಹೋಗಬೇಕು. ನ್ಯಾಟ್ಗೆ ಹೋಗುತ್ತೆ ಆ್ಯಂಡ್ ದೆನ್ ನ್ಯಾಟ್ ಪಬ್ಲಿಕ್ IP ಆಗಿ ಕನ್ವರ್ಟ್ ಆಗಿರುತ್ತಲ್ಲ ಅದು ಇಟ್ ವಿಲ್ ಸೆಂಡ್ ದ ಡೇಟಾ ಬ್ಯಾಕ್ ಟು ಡೇಟಾಬೇಸ್. ಸೊ ದಿಸ್ ಈಸ್ ಹೌ ದ ಡೇಟಾ ಫ್ಲೋ ವರ್ಕ್ಸ್ ಬಿಟ್ವೀನ್ ದ ಪ್ರೈವೇಟ್ ಸಬ್ನೆಟ್ಸ್. ಸೊ ಒಂದು ಸಬ್ನೆಟ್ ಪ್ರೈವೇಟ್ ಇದೆ ಅಂತಂದರೆ ಇಟ್ ವಿಲ್ ಯೂಸ್ ನ್ಯಾಟ್ ಆ್ಯಂಡ್ ದೆನ್ ಇಟ್ ವಿಲ್ ಗೋ ಟು ದಿ ಇಂಟರ್ನೆಟ್. ಓಕೆ, ಸೊ ದಿಸ್ ಈಸ್ ಹೌ ಡೇಟಾ ಫ್ಲೋಸ್ ಯೂಸಿಂಗ್ ನ್ಯಾಟ್. ಇವಾಗ ಇದಿಷ್ಟು ಆದಮೇಲೆ ಯು ಮೈಟ್ ಆಸ್ಕ್, ಇದೆಲ್ಲ ನಾವು ಸರ್ವರಲ್ಲಿ ಮಾಡೋದು. ವಾಟ್ ಅಬೌಟ್ ಕ್ಲೌಡ್? ಕ್ಲೌಡ್ ಈಸ್ ಅನದರ್ ಹ್ಯೂಜ್ ಟಾಪಿಕ್. ಇದನ್ನ ನಿಮಗೆ ಇನ್ನೂ ಡೀಟೇಲ್ಡ್ ಡೆಮೋ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಬಟ್ ಇವಾಗ ನಾನು ಆನ್ ಹೈ ಲೆವೆಲ್ ಹೇಳ್ತೀನಿ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕ್ಲೌಡ್ ಅಂತಂದರೆ, ಫಸ್ಟ್ಲಿ ಯು ಹ್ಯಾವ್ ಸಮಥಿಂಗ್ ನೋನ್ ಆಸ್ VPC, ದಟ್ ಈಸ್ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಸೊ ಈ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಏನು ಅಂತಂದರೆ ಇಟ್ ಈಸ್ ಆಲ್ಸೋ ಅನ್ ಐಸೋಲೇಟೆಡ್ ನೆಟ್ವರ್ಕ್ ಇನ್ ಅ ಬಿಗ್ ಕ್ಲೌಡ್ ಪ್ರೊವೈಡರ್. ಇವಾಗ ಇದನ್ನು ಯಾರ್ಯಾರು ಪ್ರೊವೈಡ್ ಮಾಡ್ತಾರೆ? AWS ಪ್ರೊವೈಡ್ ಮಾಡ್ತಾರೆ, ಅಜೋರ್ ಪ್ರೊವೈಡ್ ಮಾಡ್ತಾರೆ, ಆ್ಯಂಡ್ GCP ಪ್ರೊವೈಡ್ ಮಾಡ್ತಾರೆ.
ಸೊ ಈ ತರ ಕ್ಲೌಡ್ ಪ್ರೊವೈಡರ್ಸ್ ದೇ ಗಿವ್ ಯು ದಿಸ್ ಆಸ್ ಅ ಸರ್ವಿಸ್. ಇವಾಗ ನಾನು ಏನೇನು ಹೇಳಿದೆ, ಇವಾಗ ನನ್ನ ಅಪ್ಲಿಕೇಶನ್ ನಲ್ಲಿ ಲೆಟ್ಸ್ ಸೇ ನನ್ನ ಅಪ್ಲಿಕೇಶನ್ಗೆ ಬರೀ 200 ಜನ ಅಷ್ಟೇ ಯೂಸ್ ಮಾಡ್ತಿದ್ರು. ಓನ್ಲಿ 200 ಪೀಪಲ್ ವರ್ ಆಕ್ಸೆಸಿಂಗ್ ಎವ್ರಿ ಡೇ. ಓಕೆ, 200ಗಷ್ಟೇ ನಾನು ಒಂದು ಸರ್ವರ್ ಬೈ ಮಾಡಿದ್ದೆ. ಅದಕ್ಕೆ ಬೇಕಾಗಿರೋ ಮೆಮೊರಿ ಆಗಿರ್ಬೋದು, ಎವ್ರಿಥಿಂಗ್ ಐ ವಾಸ್ ಸೆಟಪ್, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೆ. ನಾವು ವಾಟ್ ಈಸ್ ಹ್ಯಾಪನಿಂಗ್ ಇಸ್ 1200 ಜನ ದಿನಕ್ಕೆ ಆಕ್ಸೆಸ್ ಮಾಡ್ತಿದ್ದಾರೆ. ನಾವು ಐ ಹ್ಯಾವ್ ಟು ಸ್ಕೇಲ್ ಇಟ್ ಅಪ್. ಸ್ಕೇಲ್ ಅಪ್ ಅಂತಂದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನು ಸರ್ವರ್ ರೂಮ್ಸ್ ತಗೋಬೇಕು. ಸೊ ಇದೆಲ್ಲ ಸ್ವಲ್ಪ TDS ಆಗ್ತಾ ಬಂತು. ದಟ್ ಈಸ್ ವೆನ್ ವಿ ಗೋ ಥ್ರೂ ಕ್ಲೌಡ್ ಪ್ರೊವೈಡರ್ಸ್. ಸೊ ಕ್ಲೌಡ್ ಪ್ರೊವೈಡರ್ಸ್ ಏನ್ ಮಾಡ್ತಾರೆ, ಈ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಏನಿದೆ, ಆಲ್ ಆಫ್ ದೀಸ್ ಇನ್ಫ್ರಾಸ್ಟ್ರಕ್ಚರ್ ಸೆಟ್ಟಿಂಗ್ಸ್, ಅದೆಲ್ಲದನ್ನು ದೇ ವಿಲ್ ಡೂ ಇಟ್ ಫಾರ್ ಯು ಆಸ್ ಅ ಸರ್ವಿಸ್. ಸೊ ಈ VPC ಅನ್ನೋದು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸರ್ವಿಸ್. ಸೊ VPC ಏನ್ ಮಾಡುತ್ತೆ ಅಂತಂದ್ರೆ, ಲೆಟ್ಸ್ ಸೇ ಯು ಹ್ಯಾವ್ ದಿಸ್ ನೆಟ್ವರ್ಕ್. ಓಕೆ, ಈ ನೆಟ್ವರ್ಕ್ ಅಲ್ಲಿ ನಿಮ್ ಬಿಟ್ರೆ ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಇಟ್ ಈಸ್ ಅ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಆ ಕ್ಲೌಡ್ಗೆ ನಿಮ್ ಬಿಟ್ರೆ ಬೇರೆ ಯಾರಿಗೂ ಆಕ್ಸೆಸ್ ಇರೋದಿಲ್ಲ. ಸೊ ಇಲ್ಲಿ ಯು ಕ್ಯಾನ್ ಸ್ಟೋರ್ ಆಲ್ ಯುವರ್ ಕಾನ್ಫಿಡೆನ್ಷಿಯಲ್ ಡೇಟಾ. ಸೊ ಇದರಲ್ಲೂ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸಬ್ನೆಟ್ಸ್. ಆವಾಗಲೇ ನಾವು ನೋಡಿದ್ವಲ್ಲ, ಸೇಮ್ ಸಬ್ನೆಟ್ಸ್ ಇದೆ. ಅಂಡ್ ದೆನ್ ಸಬ್ನೆಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಮಗೆ ಒಂದು GPS ಬೇಕು ಅಂತ ಹೇಳಿದ್ನಲ್ಲ, ದಟ್ ಈಸ್ ಅವರ್ ರೌಟ್ ಟೇಬಲ್. ಇದನ್ನ ರೌಟ್ ಟೇಬಲ್ ಅಂತ ಕರಿತೀವಿ. ಸಬ್ನೆಟ್ಸ್ ಅಲ್ಲೂ ಪ್ರೈವೇಟ್ ಅಂಡ್ ಪಬ್ಲಿಕ್ ಸಬ್ನೆಟ್ ಅಂತ ಇದೆ. ಅಂಡ್ ದೆನ್ ಪಬ್ಲಿಕ್ ಸಬ್ನೆಟ್ ಜೊತೆಗೆ ನಾವು ಇಂಟರ್ನೆಟ್ ಜೊತೆ ಮಾತಾಡಬೇಕು ಅಂತಂದ್ರೆ ವಿ ಯೂಸ್ ಸಮಥಿಂಗ್ ನೋನ್ ಆಸ್ ಇಂಟರ್ನೆಟ್ ಗೇಟ್ವೇ. ದಿಸ್ ಇಸ್ ಫಾರ್ ಅವರ್ ಪಬ್ಲಿಕ್ ಸಬ್ನೆಟ್ಸ್. ಇದನ್ನೇ ಪ್ರೈವೇಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಯೂಸ್ಡ್ NAT ಗೇಟ್ವೇ. ದಿಸ್ ಇಸ್ ಫಾರ್ ಪ್ರೈವೇಟ್. ಓಕೆ, ಇವಾಗ ನಾವು ಫೈರ್ ವಾಲ್ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ವಿ, ಅದನ್ನ ನಾವಿಲ್ಲಿ ಸೆಕ್ಯೂರಿಟಿ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಪೋರ್ಟ್ಸ್ನ ಕೊಡ್ಬೋದು, ಯಾವ ಪೋರ್ಟಲ್ ನಾವು ಹೋಸ್ಟ್ ಮಾಡ್ತೀವಿ, ಯಾರಿಗೆ ಏನು ಆಕ್ಸೆಸ್ ಇದೆ, ಏನೇನು ಟ್ರಾಫಿಕ್ನ ಬ್ಲಾಕ್ ಮಾಡಬೇಕು, ಯಾವ್ಯಾವ ಟ್ರಾಫಿಕ್ನ ನಾವು ಬಿಡಬೇಕು, ಅದನ್ನೆಲ್ಲ ದೋಸ್ ಆರ್ ನೋನ್ ಆಸ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್, ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಟ್ರಾಫಿಕ್ ಅಂತ ಕರಿತೀವಿ. ಔಟ್ಬೌಂಡ್ ಟ್ರಾಫಿಕ್. ಓಕೆ, ಇದನ್ನು ನಾವು ಸೆಕ್ಯೂರಿಟಿ ಗ್ರೂಪಲ್ಲಿ ಡಿಫೈನ್ ಮಾಡ್ಬೋದು. ದಿಸ್ ಈಸ್ ಅನದರ್ ಬಿಗ್ ಟಾಪಿಕ್. ಓಕೆ, ಇದು ಇಟ್ ಈಸ್ ಅನದರ್ ಬಿಗ್ ಟಾಪಿಕ್. ಇದ್ರ ಬಗ್ಗೆ ಯು ವಿಲ್ ನೀಡ್ ಮೋರ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ನಾನು ಏನೇನು ಬೇಸಿಕ್ಸ್ ಅರ್ಥ ಮಾಡಿಸ್ದೆ, ನೆಟ್ವರ್ಕಿಂಗ್ ಬಗ್ಗೆ ಏನೇನು ಹೇಳಿದೆ, ಅದಷ್ಟು ಇಲ್ಲೂ ಯೂಸ್ ಆಗ್ತದೆ. ಸೇಮ್ ಥಿಂಗ್ ಈಸ್ ಇಂಪ್ಲಿಮೆಂಟೆಡ್ ಆನ್ ಯುವರ್ ಕ್ಲೌಡ್ ಪ್ರೊವೈಡರ್ ಆರ್ ಕ್ಲೌಡ್ ಪ್ಲಾಟ್ಫಾರ್ಮ್. ಸೊ ದಿಸ್ ಈಸ್ ವಾಟ್ ಈಸ್ ನೆಟ್ವರ್ಕಿಂಗ್. ಸೊ ಒಂದು ಸ್ಮಾಲ್ ಜಿಸ್ಟ್ ಹೇಳಬೇಕು ಅಂತಂದ್ರೆ, ಯು ಹ್ಯಾವ್ ಯುವರ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ಗೆ ಒಂದು IP ಅಡ್ರೆಸ್ ಅಂತ ಇರುತ್ತೆ, ಅಥವಾ ಒಂದು ಡಿವೈಸ್ಗೆ ಒಂದು IP ಅಡ್ರೆಸ್ ಅಂತ ಇರುತ್ತೆ. ಆಮೇಲೆ ನಾವು ಅಪ್ಲಿಕೇಶನ್ನ ಹೋಸ್ಟ್ ಮಾಡಿದಾಗ ಈ ಪಬ್ಲಿಕ್ IP ಅವ್ರ ಪ್ರೈವೇಟ್ IP ಯೂಸ್ ಮಾಡಿಕೊಂಡು ಈ ಥರ ಒಂದು ಪೋರ್ಟ್ಸ್ನ ಯೂಸ್ ಮಾಡಿಕೊಂಡು ಹೋಸ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ನಾವೇನು ಮಾಡಬೇಕು, ಡೊಮೈನ್ ನೇಮ್ ಸಿಸ್ಟಮ್ ಯೂಸ್ ಮಾಡಿಕೊಂಡು streamvibe.com ಅಂತ ನಾನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನಾವು ವೆನ್ ಐ ಹ್ಯಾವ್ ದಿಸ್ ಎವ್ರಿಥಿಂಗ್, ಫ್ರಂಟ್ ಎಂಡ್ ಇದೆ, ಬ್ಯಾಕ್ ಎಂಡ್ ಇದೆ, ಟ್ರ್ಯಾಕಿಂಗ್ ಎಲ್ಲ ಇದೆ ಅಂದಾಗ ಐ ವಾಂಟ್ ಟು ಚಾನಲೈಸ್ ಇಟ್ ಟು ಡಿಫ್ರೆಂಟ್ ಥಿಂಗ್ಸ್. ಅದಕ್ಕೆ ನಾವು ಪೋರ್ಟ್ಸ್ ಯೂಸ್ ಮಾಡಿದ್ವಿ, ಕರೆಕ್ಟ್. ಆಮೇಲೆ ನನ್ನ ನೆಟ್ವರ್ಕ್ನ ಇನ್ನೂ ಸ್ವಲ್ಪ ಸೆಕ್ಯೂರ್ಡ್ ಮಾಡೋದಕ್ಕೆ ಐ ಸ್ಟಾರ್ಟೆಡ್ ಯೂಸಿಂಗ್ ಸಬ್ನೆಟ್ಸ್ ಏನಾಗ್ತದೆ ಅಂತಂದ್ರೆ, ಇಟ್ ಈಸ್ ಕ್ರಿಯೇಟಿಂಗ್ ಐಸೋಲೇಟೆಡ್ ನೆಟ್ವರ್ಕ್ಸ್ ಹಿಯರ್. ಸೊ ಐಸೋಲೇಟ್ ಆಗದೆ ಇರಲಿ, ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಲಿ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ಯೂಸಿಂಗ್ ರೌಟಿಂಗ್. ಸೊ ವಾಟ್ ಹ್ಯಾಪೆಂಡ್ ಆಫ್ಟರ್ ರೌಟಿಂಗ್ ಮಾಡಾದ್ಮೇಲೆ ವಿ ನೀಡ್ ಈವನ್ ಮೋರ್ ಸೆಕ್ಯೂರ್ಡ್ ವೇ. ಇವಾಗ ಡೇಟಾ ಆ ಕಡೆಯಿಂದ ಈ ಕಡೆ ಕಮ್ಯುನಿಕೇಟ್ ಆಗ್ತದೆ ಅಂತಂದ್ರೆ ಇಟ್ ಶುಡಂಟ್ ಗೋ ಔಟ್, ಅವ್ರ ಅಲ್ಲಿ ಏನಾದರೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ವಿ ಹ್ಯಾವ್ ಪುಟ್ ಫೈರ್ ವಾಲ್ಸ್. ಸೊ ಫೈರ್ ವಾಲ್ ಏನು ಮಾಡುತ್ತೆ, ಸೆಕ್ಯೂರಿಟಿ ಗಾರ್ಡ್ ಥರ ನೋಡ್ಕೊಳ್ಳುತ್ತೆ, ಯಾರ್ಯಾರು ಅಲ್ಲಿಗೆ ಬರಬೇಕು, ಯಾವ್ಯಾವ ಡೇಟಾ ಬರಬೇಕು, ಬೇರೆ ಡೇಟಾ ಬರ್ತಿದೆ ಅಂದರೆ ನಾನು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಇಟ್ ವಿಲ್ ಸೆಟ್ ಅಪ್ ರೂಲ್ಸ್. ನಾವು ಇವಾಗೆಲ್ಲ ಪ್ರೈವೇಟ್ ಮಾಡಾದ್ಮೇಲೆ ವೆನ್ ಐ ವಾಂಟ್ ಟು ಆಕ್ಸೆಸ್ ದಿ ಇಂಟರ್ನೆಟ್, ಅವಾಗ ನಾನು NAT ಗೇಟ್ವೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ NAT ಗೇಟ್ವೇ ಏನು ಮಾಡುತ್ತೆ, ಆರ್ NAT ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಕನ್ವರ್ಟ್ ಮೈ ಪ್ರೈವೇಟ್ IP ಟೆಂಪ್ರರಿಲಿ ಟು ಪಬ್ಲಿಕ್ IP. ಆಮೇಲೆ ಇಂಟರ್ನೆಟಿಂದ ಆ ಡೇಟಾ ಆಕ್ಸೆಸ್ ಮಾಡಿಕೊಂಡು ಇಟ್ ವಿಲ್ ಗೆಟ್ ಬ್ಯಾಕ್ ಟು ಮೀ. ಅದನ್ನು ನಾವು ಕ್ಲೌಡಲ್ಲಿ ನೋಡಿದ್ರೆ ಇಟ್ಸ್ ದ ಸೇಮ್ ಥಿಂಗ್ ವಿತ್ ಫ್ಯೂ ಡಿಫ್ರೆಂಟ್ ವರ್ಡ್ಸ್. ಸೊ ದಿಸ್ ಇಸ್ ವಾಟ್ ಈಸ್ ನೆಟ್ವರ್ಕಿಂಗ್. ಐ ಹೋಪ್ ಇವಾಗ ನಿಮಗೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಬೇಸಿಕ್ಸ್ ಏನು ಅಂತ ಗೊತ್ತಾಗಿದೆ. ಇದನ್ನೇ ನೀವು ಕ್ಲೌಡ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಕ್ಲೌಡ್ ಅಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಗೊತ್ತಾಗಬೇಕು. ಅದಕ್ಕೆ ಒಂದು ಡೆಮೋ ಬೇಕು ಅಂತಂದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆಲ್ಸೋ ಈ ಹೋಲ್ ನೆಟ್ವರ್ಕಿಂಗ್ ಒಂದು ಕೋರ್ಸ್ ನಾವು ಆಲ್ರೆಡಿ ಮೈಕ್ರೋ ಡಿಗ್ರಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಪ್ಲೀಸ್ ಚೆಕ್ ಇಟ್ ಔಟ್ ಇನ್ ದ ಡಿಸ್ಕ್ರಿಪ್ಷನ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಇದೇ ತರ
ಏನಾದ್ರು ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.